ದಾನದಿ ಒಲಗದೊಳಗ ಸ್ವಾಭಿಮಾನವ ಬಲ್ಲಿರೆ ಹೇಳಿ ಸ್ವಾಭಿಮಾನವ ಬಲ್ಲಿರೆ ಹೇಳಿ ಕರ್ಮವ ಗೈದು ನಿಶಿಯೋಳ್ ಸಂಚರಿಸುತ್ತ ನಿಶಿಯೋಳ್ ಸಂಚರಿಸುತ್ತ ಮಾನವರ ಕಡಿದುಂಬ ರಾಕ್ಷಸ ಪ್ರಾಣಿಗಳು ನಾವಲ್ಲ ವೈರಿಟ ಮಾನವರ ಕಡಿದುಂಬ ರಾಕ್ಷಸ ಪ್ರಾಣಿಗಳು ನಾವಲ್ಲ ವೈರಿಟ ನಿನ್ನನ್ನು ಕರೆಸುವುದಕ್ಕೆ ಬಲವಾದ ಕಾರಣ ಇದೆ. ಯಾಕಂದ್ರೆ ನಿನ್ನ ಹೆಸರು ಸುಮುಖ. ನೀನು ನಮ್ಮ ದಾನವ ವೀರರ ಮುಖವಾಣಿಯಾಗಬೇಕು. ನಿನ್ನ ಮೂಲಕವಾಗಿ ನನ್ನ ಸಂದೇಶವನ್ನು ಉಳಿದವರಿಗೆ ತಲುಪಿಸಬೇಕು. ವಾರ್ತಾವಾಹಕನಾಗಿ ನನ್ನ ಸ್ನೇಹಿತರಾಗಿ ನೀನು ಕಾರ್ಯತತ್ಪರನಾಗಬೇಕು ಎನ್ನುವುದು ನಮ್ಮ ಆಶಯ. ದಾನವರು ಕ್ರೂರಿಗಳು, ನಿರ್ದಯೆಯನ್ನು ಹೊಂದಿದವರು ಮಾತ್ರ ಅಲ್ಲ, ಪ್ರಾಣಿಗಳನ್ನ ಕೊಂದು ತಿನ್ನುವುದಲ್ಲ, ಮಾನವರನ್ನೇ ಕೊಂದು ತಿಂದು ಮುಗಿಸುವ ಬರ್ಬರ ಕೃತ್ಯವನ್ನೆಸಗುವವರು. ಕುಣಪ ಭಕ್ಷಕರು, ನರಭಕ್ಷಕರು ಇತ್ಯಾದಿ ಇತ್ಯಾದಿಯಾಗಿ ನಮ್ಮ ಕುರಿತಾಗಿ ಆಕ್ಷೇಪಿಸ್ತಾರೆ. ಹಾಗಾಗಿ ಅಲ್ಲದೆ ಹಗಲು ಹೊತ್ತಿನಲ್ಲಿ ದಾನವರು ಕಾಣಿಸಿಕೊಳ್ಳುವುದಿಲ್ಲ. ಸಮಾಜದ ಮುಖ್ಯವಾಹಿನಿಗೆ ವಿರುದ್ಧವಾಗಿಯೇ ನಮ್ಮ ವ್ಯವಹಾರ. ರಾತ್ರಿ ಹೊತ್ತಿನಲ್ಲಿ ಮನೆಯಿಂದ ಹೊರಬೀಳುತ್ತೇವೆ, ತಿರುಗಾಡುತ್ತೇವೆ, ಬೇಡದೆ ಇದ್ದನ್ನು ಮಾಡ್ತೇವೆ. ಹಾಗಾಗಿ ನಿಶಾಚರರು ಅಂದ್ರೆ ಸಮಾಜಕ್ಕೆ ಬಾಹಿರರು ಅಂತ ಹೋಗಿದೆ. ಈಗ ನನ್ನ ಆಡಳಿತದ ವಿಶೇಷತೆ ಏನು? ನನ್ನ ತಂದೆ ಧರ್ಮಾತ್ಮರಾಗಿರುವಂತಹ ಪಾಂಡವರಲ್ಲಿ ಒಬ್ಬನಾಗಿರುವಂತ ಭೀಮಸೇನ. ಹಾಗಾಗಿ ನಾನು ಕ್ಷೇತ್ರದಿಂದ ದಾನವನಾದರೂ ಬೀಜದಿಂದ ಮಾನವ. ವರ್ಣ ಸಂಕರವೇ ಹೋದಾದರೂ ಆ ಮಾನವ ಪ್ರವೃತ್ತಿ ಎನ್ನುವುದು ಹುಟ್ಟಿನಿಂದಲೇ ನನ್ನಲ್ಲಿ ಜಾಗೃತವಾಗಿದೆ. ನಾನು ಒಂದು ಹೊಸ ಯೋಜನೆಯನ್ನು ಹಮ್ಮಿಕೊಂಡಿದ್ದೇನೆ. ಯಾವುದು? ಮುಖ್ಯವಾಹಿನಿಗೆ ನಮ್ಮ ದಾನವರನ್ನು ತರಬೇಕು.
ಮಾನವರಿಗೆ ದಾನವರು ಏನೂ ಕಡಿಮೆ ಇಲ್ಲ ಆ, ಅಂತ ಆಗಬೇಕು. ಆಗ್ಬೇಕು. ಒಂದು ಸಂದರ್ಭದಲ್ಲಿ ಬ್ರಹ್ಮದೇವರಿದ್ದಲಿಗೆ ದಾನವರು, ಆ, ಮಾನವರು, ದೇವತೆಗಳು ಆ, ಒಟ್ಟಾಗಿ ಹೋದ್ರಂತೆ. ಆ, ಜೀವನ ತತ್ವವನ್ನು ಬೋಧಿಸಬೇಕು ಬ್ರಹ್ಮದೇವ ಅಂತ ಬೇಡಿದ್ರಂತೆ. ಆ, ಆವಾಗ ಬ್ರಹ್ಮ ದೋ ಎನ್ನುವಂತ ಒಂದೇ ಒಂದು ಅಕ್ಷರವನ್ನು ಉಚ್ಚರಿಸಿದರಂತೆ. ಓಹೋ, ಉಚ್ಚರಿಸಿದ್ದು ಒಂದೇ ಅಕ್ಷರ, ಆ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರಂತೆ. ಆ, ಮಾನವರು ಆ, ಮಾನವರು ಸಹಜವಾಗಿ ಜಿಪುಣರು. ಆ, ಪ್ರಾಯಶಃ ಆ, ಬ್ರಹ್ಮದೇವ ಜಿಪುಣತ್ವಕ್ಕೆ ನೀಲಾಂಜನೆಯನ್ನ ಕೊಟ್ಟು ಕೊಟ್ಟು, ದಾನ ಧರ್ಮದಲ್ಲಿ ನಿರತರಾಗಿ ಎಂದು ಸೂಚನೆ ಕೊಟ್ಟ ಅಂತ ಭಾವಿಸಿದಂತೆ. ಆ, ಅವರಲ್ಲಿ ಯಾವ ದೋಷ ಉಂಟು ಆ, ಅದು ಅವರಿಗೆ ಆಗಾಗ ಕಾಡ್ತಾ ಇರ್ತದೆ. ಆ, ಆ, ನಮ್ಮ ದಾನವರು ಅರ್ಥ ಮಾಡಿದ್ದೇನು, ಆ, ನಮಗೆ ದಯೆಯೇ ಇಲ್ಲ. ಆ, ಹಾಗಾಗಿ ಬ್ರಹ್ಮದೇವ ನೀವು ದಯೆಯನ್ನು ತೋರಿ ಆ, ಎಂದು ನಮಗೆ ಪರ್ಯಾಯವಾಗಿ ಸೂಚನೆ ಕೊಟ್ಟ ಅಂತ ಅರ್ಥ ಮಾಡಿಕೊಂಡ್ರಂತೆ. ಆ, ದೇವತೆಗಳು ಆ, ಅವರು ಇಂದ್ರಿಯ ದೌರ್ಬಲ್ಯವನ್ನು ಹೊಂದಿದವರು. ಆ, ಹಾಗಾಗಿ ಆ, ದೇವತೆಗಳಾದಂತಹ ನಮಗೆ ಆ, ಇಂದ್ರಿಯಗಳನ್ನು ದಮನಿಸಿದಂತೆ ಬ್ರಹ್ಮ ಆ, ಸೂಚನೆ ಕೊಟ್ಟ ಅಂತ ಭಾವಿಸಿದ್ರಂತೆ. ಹ್ಮ್. ಯಾರಲ್ಲಿ ಯಾವ ದೌರ್ಬಲ್ಯ ಉಂಟು ಉಂಟಾ? ಅದು ಅವರಿಗೆ ನಿರಂತರವಾಗಿ ಗೊತ್ತಿರ್ತದೆ. ಆ, ಬಿಡುವುದಕ್ಕಾಗದೆ ಪರಿತಪಿಸುತ್ತಾ ಇರುತ್ತಾರೆ. ಆ, ಆ, ಇನ್ನು ಮಾತ್ರ ಹಾಗಲ್ಲ. ಆ, ಹಾಗಂತ ನಮ್ಮ ದಾನವರಲ್ಲಿ ಒಳ್ಳೆಯವರೇ ಆಗಲಿಲ್ಲ ಅಂತಲ್ಲ, ಆ, ಅಲ್ಲೊಂದು ಇಲ್ಲೊಂದು, ಆ, ಅಲ್ಲೊಬ್ಬ ಇಲ್ಲೊಬ್ಬ, ಹೌದು. ಆವಾಗ ಇವಾಗ ಆಗಿ ಹೋಗಿದ್ದಾರೆ ಎಲ್ಲಿಯೋ ಯುಗದಲ್ಲಿ ಒಬ್ಬ. ಅಲ್ವಾ? ಹೌದು, ಹೌದು. ಭಕ್ತ ಪ್ರಹ್ಲಾದ ಹ್ಮ್. ಆ ಉಗ್ರ ನರಸಿಂಹನನ್ನು ಸಂತೈಸುವುದಕ್ಕೆ ಸಾಕ್ಷಾತ್ ನಾರಾಯಣನ ಮಡದಿಯಾಗಿರುವಂತ ಲಕ್ಷ್ಮಿಗೆ ಆಗಲಿಲ್ವಂತೆ. ಹೌದು, ಹೌದು, ಹೌದು. ಆ ಪ್ರಹ್ಲಾದ ಕೈ ಮುಗಿದು ಪ್ರಾರ್ಥಿಸಿಕೊಂಡಾಗ ಅವ ಪ್ರಸನ್ನ ಚಿತ್ತನಾಗಿ ಅನುಗ್ರಹಿಸಿದನಂತೆ. ಹೌದು, ಹಾಗಾಗಿ ಭಕ್ತ ಪ್ರಹ್ಲಾದ ಭಾಗವತೋತ್ತಮ ಅಂತ ಅನಿಸಿಕೊಂಡ. ಹೌದು, ನಮ್ಮ ಜಾತಿಯವನೇ ಅಲ್ಲ. ನಿಜ. ಹಾಗಂತ ಅವನ ಅಪ್ಪ ಒಳ್ಳೆಯವನಲ್ಲ, ಆ, ಇವ ಒಳ್ಳೆಯವನಾಗಲಿಲ್ಲ. ಹೌದು. ಆಮೇಲೆ ಬಲಿಚಕ್ರವರ್ತಿ ನಾರಾಯಣನ ಪದದ ಅಡಿಗೆ ತನ್ನ ತಲೆಯನ್ನು ಚಾಚಿದ. ಹೌದು, ಅವನು ಮಹಾತ್ಮ ಅಂತ ಅನಿಸಿಕೊಳ್ಳಲು. ಹೌದು. ಆಮೇಲೆ ವಿಭೀಷಣ, ಹ್ಮ್. ರಾವಣ ಕುಂಭಕರ್ಣರು ಅಷ್ಟಕ್ಕಷ್ಟೇ ಆದ್ರೂ ಆದರೂ ವಿಭೀಷಣ ಪರಮ ಭಾಗವತ ಅಂತ ಆದ. ಅವನ ಗುಣವನ್ನು ಮೆಚ್ಚಿಯಲ್ಲವೇ ರಾಮ ಅವನನ್ನು ಸ್ವಾಗತಿಸಿ ಪಕ್ಷಕ್ಕೆ ಸೇರಿಸಿಕೊಂಡು. ಇಷ್ಟೆಲ್ಲ ಒಳ್ಳೆಯವರಾದರು. ಆದರೂ ಯಾರಾದರೂ ದಾನವರು ಕ್ರೂರಿಗಳಲ್ಲ ಅಂತ ಹೇಳಿದ್ದಾರೆ. ಇಲ್ಲ, ಹೇಳಿ. ಯಾಕೆ ಹೇಳಲಿಲ್ಲ? ಎಲ್ಲವೂ ಹಾಗಾಗಲಿಲ್ಲ. ಯಾವಾಗಲೂ ಅಕ್ಕಿಯಲ್ಲಿ ಕಲ್ಲು ಬರುವುದು ಬೇರೆ, ಕಲ್ಲಿನಲ್ಲಿ ಅಕ್ಕಿ ಇರುವುದು ಬೇರೆ. ಹೌದು, ಹೌದು. ಅಕ್ಕಿಯಲ್ಲಿ ಕಲ್ಲು ಬಂದ್ರೆ ಅದನ್ನು ಬೀಸಾಡ್ತಾರೆ, ಹೌದು. ಅದನ್ನು ಅಕ್ಕಿಯಂತೆ ಪರಿಗಣಿಸ್ತಾರೆ. ನಮ್ಮಲ್ಲಿ ಕಲ್ಲಿಗೆ ಅಕ್ಕಿ ಹಾಕಿಲ್ಲ. ನಮ್ಮ ಸ್ಥಿತಿ ಹಾಗಾಗಿದೆ. ಹೌದು, ಆದ್ದರಿಂದ ನಮ್ಮ ದಾನವ ವೀರರಿಗೆಲ್ಲರಿಗೂ ಹೇಳಬೇಕು, ಅಲ್ಲಲ್ಲಿ ಗುಹಾಂತರದಲ್ಲಿ, ಗುಡ್ಡ ಬೆಟ್ಟಗಳಲ್ಲಿ, ರಸಾತಲದಲ್ಲಿ, ಪಾತಾಳದಲ್ಲಿ ಅವಿತು ಕುಳಿತಿದ್ದಾರೆ, ಕಾಲವನ್ನು ಕಳೆಯುತ್ತಾ ಇದ್ದಾರೆ. ಹೌದು. ನೀನು ಹೋಗಬೇಕು. ಆ, ನನ್ನ ಆಡಳಿತದಲ್ಲಿ ಹೊಸ ಕ್ರಮ, ಇದನ್ನು ಪ್ರತಿಯೊಬ್ಬರು ಅನುಸರಿಸತಕ್ಕದ್ದು. ಆ, ಮುಖ್ಯ ವಾಹಿನಿಗೆ ಬಂದು ಮಾನವರಿಂದ ಮನ್ನಣೆಗೆ ಪಾತ್ರ ಆಗಬೇಕು ಅಂತ ನಾನು ಆಜ್ಞಾಪಿಸಿದ್ದೇನೆ ಅಂತ ನೀನು ಹೇಳಬೇಕು. ಆದಿ. ಆಗ್ಬೋದಲ್ಲ? ಆದಿ. ಈಗಲೇ ಹೋಗು. ತಮ್ಮ ಆಜ್ಞೆಗೆ ಹಾ. ನಾ ಯಾವತ್ತೂ ಅಲ್ಲ ಇಲ್ಲ ಅಂತ ಹೇಳಿದವನಲ್ಲ. ನಮ್ಮ ಆಶಯವನ್ನು ಸರಿಪಡಿಸಿ ಅದನ್ನು ತಂದು ಹಾ. ನಮ್ಮವರಿಗೆ ತಿಳಿಸುವಲ್ಲಿ ಹಾ. ನಾನು ಪ್ರಯತ್ನ ಮಾಡ್ತೇನೆ. ಬರುವುದು ಯಾವಾಗ? ಎಲ್ಲ ಕಡೆ ಹೋಗಿ ಬರಬೇಕು. ಹೌದು. ಎಷ್ಟೊತ್ತಿಗಾಗುತ್ತದೆ, ಯಾವಾಗ ಆಗುತ್ತದೆ, ಇನ್ನು ಕೆಲವರು ಸರಿ ಇಲ್ಲದೆ ಅವರು ಸರಿ ಮಾಡಿ ಬರಬೇಕಲ್ಲ. ಅದು ಮುಖ್ಯ. ಅಲ್ವ? ನೀನು ತಿರುಗಿ ಬರುವುದು ಮುಖ್ಯ ಅಲ್ಲ, ಸರಿ ನೀನು ಇಲ್ಲದೆ ಹೋದ ಕೆಲಸ ಹೇಗಾಗಿದೆ ಎನ್ನುವುದು ಮುಖ್ಯ. ಸರಿ ಮಾಡಿ ಬರುವುದು ಮುಖ್ಯ ಅಲ್ಲ. ನೀನು ಹೋದವ ಬರದೇ ಇದ್ರೂ ಚಿಂತೆ ಇಲ್ಲ, ಒಳ್ಳೆ ಸರಿಯಾಗಿದ್ದಾರೆ ಹೊತ್ತ ಬರಬರ್ಬೇಕು. ನನ್ನನ್ನು ಕಳಿಸುವುದು ಅವರು ಸರಿ ಮಾಡ್ಲಿಕ್ಕಲ್ಲ, ನಾನಿಲ್ಲಿ ಇರಬಾರ್ದು. ಹಾಗಲ್ಲ, ನೀನು ಬರುವುದು ಮುಖ್ಯ ಅಲ್ಲ, ಅವರು ಸರಿಯಾಗಿದ್ದಾರೆ ಎನ್ನುವ ವರ್ತಮಾನ ಬರುವುದು ಮುಖ್ಯ. ಉದ್ದೇಶ ಈಡೇರುವುದು ಮುಖ್ಯ. ಅದು ಬಂತ ನೀನು ಬಂದ ನಿಮ್ಮ ಉದ್ದೇಶ ಈಡೇರುವವರೆಗೂ ನಾನು ಬರುವುದೇ ಇಲ್ಲ. ಇದು ಮಾತು. ಹೊರಟು. ಅರಸನಾಡದಿಯಂತೆ ಸುಮುಖನು
ದಯನು ರಾಜ್ಯೋತಿಜಾಪುರಗೆ ತೆರಳಿದ ಸಮುದ್ರ ಅರಸನ ಆಳ್ವಿಕೆಯನ್ನು ಹೊತ್ತು ಎಲ್ಲ ಕಡೆಗೂ ತಿರುಗಿದ್ದಾಯಿತು. ಪ್ರಚಾರ ಒಳ್ಳೆಯದು. ಹೌದು, ನಮ್ಮದಲ್ಲ. ನಮ್ಮ ಒಡೆಯ ಆಜ್ಞೆ ಮಾಡಿದ ಮನುಷ್ಯನವೇ ನೋಡಿ ಗಾಳಿಯಂತೆ ಪ್ರಚಾರ ಆಯಿತು. ಕೆಲವರೆಲ್ಲ ಗುಂಪಾಗಿದ್ದವರೆಲ್ಲ ಸೇರಿ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ. ನಾವೆಲ್ಲ ಒಳ್ಳೆಯ ರೀತಿಯಲ್ಲಿ ಬದುಕಬೇಕು, ಮಾನವರಿಂದ